ಯಾರ್ಯಾರೆಲ್ಲ ಪ್ರತಿ ತಿಂಗಳು ರೇಷನ್ ಪಡ್ಕೊಳ್ತಾ ಇದ್ರಿ ಎಲ್ರಿಗೂ ಕೂಡ ಒಂದು ಸಿಹಿ ಸುದ್ದಿ ಇದೆ. ಏನು ಅಂತ ಅಂದರೆ ಮುಂದೆ 15 kg ಅಕ್ಕಿ ಸಿಗುತ್ತೆ. ಹಾಗಾದರೆ ಅನ್ನಭಾಗ್ಯದ ಅಕ್ಕಿ ಯೋಜನೆಯ ಹಣ ನಿಂತೋಗುತ್ತಾ? ಹೌದು, ನಿಂತೋಗುತ್ತೆ. ಇನ್ಮೇಲೆ ಕೊಡೋದಿಲ್ಲ. ಆದರೆ ಈ ಮೊದಲಿಗೆ ಏನು ಬಾಕಿ ಇದೆ ಅಲ್ವಾ, ಅದನ್ನಾದರೂ ಸರ್ಕಾರದವರು ಹಣವನ್ನು ಜಮಾ ಮಾಡ್ತಾರ ಮಾಡೋದಿಲ್ವಾ, ಎಲ್ಲ ಕೂಡ ಈ ಒಂದು ವಿಡಿಯೋದೊಳಗಡೆ ನಾನು ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. KH ಮುನಿಯಪ್ಪ ಸರ್ ಅವರೇನೆ ಆಲ್ರೆಡಿ ಹೇಳಿರುವಂಥದ್ದು ಏನು ಅಂತಂದರೆ ಫೆಬ್ರವರಿ ತಿಂಗಳಿನಿಂದಲೇ ಇನ್ನು ಮುಂದೆ ನಾವು ಅಕ್ಕಿ ಹಣವನ್ನು ಕೊಡೋದಿಲ್ಲ. ಬದಲಾಗಿ ನಾವು ಏನು ಹೇಳಿದ್ರಿ ಅಲ್ವಾ, 10 kg ಅಕ್ಕಿಯನ್ನು ಕೊಡ್ತೀವಿ ಅಂತ, ಇನ್ನು ಮುಂದೆ 10 kg ಅಕ್ಕಿಯನ್ನೇ ಕೊಡ್ತೀವಿ. ಆದರೆ ಇನ್ನು ಏನು ಪೆಂಡಿಂಗಲ್ಲಿ ಇಟ್ಟಿದ್ದೀವಿ ಅಲ್ವಾ, ಅದು ಬರೋದಿಲ್ಲ ಅಂತ ನಾವೇನು ಹೇಳೋದಿಲ್ಲ. ಏನು ಮಾಡ್ತೀವಿ ಅಂತ ಅಂದರೆ ಎಲ್ರಿಗೂ ಕೂಡ ಬಾಕಿ ಇರುವಂತಹ ಅನ್ನಭಾಗ್ಯದ ಅಕ್ಕಿ ಹಣ ಅನ್ನುವಂಥದ್ದು ಕಂಪಲ್ಸರಿಯಾಗಿ ಕೊಟ್ಟೇ ಕೊಡ್ತೀವಿ. ಒಂದು ಸ್ವಲ್ಪ ತಡ ಆದರೂ ಪರವಾಗಿಲ್ಲ, ಆದರೆ ಕೊಟ್ಟೇ ಕೊಡ್ತೀವಿ ಅಂತ ಹೇಳಿರುವಂಥದ್ದು. ಸರಿ, ಇವಾಗ ಕಾಂಗ್ರೆಸ್ ಸರ್ಕಾರ ಹೇಳಿತ್ತು 10 kg ಅಕ್ಕಿಯನ್ನು ಕೊಡ್ತೀವಿ ಅಂತ. ಹಾಗಾದರೆ ನೀವೇನು 15 kg ಅಕ್ಕಿ ಅಂತ ಹೇಳ್ತಿದ್ದೀರಾ ಅಂತಂದರೆ ಫೆಬ್ರವರಿಯಿಂದಾನೇ ಅಕ್ಕಿ ಹಣವನ್ನು ಸ್ಟಾಪ್ ಮಾಡ್ತಿರೋ ಅಂಥದ್ದು. ಹಾಗಾಗಿ ಫೆಬ್ರವರಿಯಲ್ಲೇ ಆ ಅಕ್ಕಿ ಹಣವನ್ನು ಕೊಡೋದಿಲ್ಲ. ಹಾಗಾಗಿ ಒಂದು ತಿಂಗಳಿದ್ದು ಮಾತ್ರ, ಫೆಬ್ರವರಿ ತಿಂಗಳದ್ದು ಮಾತ್ರ 5 kg ಏನಿರುತ್ತೆ ನೋಡಿ, ಅದನ್ನು ಸೇರಿಸಿ ಮಾರ್ಚ್ ತಿಂಗಳೊಳಗಡೆ ಕೊಡ್ತಾರೆ. ಒಟ್ಟು 15 kg ಅಕ್ಕಿಯನ್ನು ಕೇವಲ ಮಾರ್ಚ್ ತಿಂಗಳಲ್ಲಿ ಮಾತ್ರ 15 kg ಅಕ್ಕಿಯನ್ನು ಕೊಡೋ ಅಂಥದ್ದು. ಇನ್ನು ಮುಂದೆ ಬರುವಂತಹ ತಿಂಗಳೆಲ್ಲ ಕೂಡ 10 kg ಅಕ್ಕಿಯನ್ನು ಕೊಡ್ತಾರೆ. ಮತ್ತು ಯಾವುದೇ ರೀತಿಯಾದಂತಹ ಅಕ್ಕಿ ಹಣ ಅನ್ನುವಂಥದ್ದನ್ನು ಕೊಡೋದಕ್ಕೆ ಹೋಗೋದಿಲ್ಲ. ಇದ್ರ ಬಗ್ಗೆ KH ಮುನಿಯಪ್ಪ ಅವರು ಕೂಡ ಹೇಳಿರೋವಂಥದ್ದು. ಮತ್ತು ಕೇಂದ್ರ ಸರ್ಕಾರದವರು ಕೂಡ ಮಾಹಿತಿಯನ್ನು, ಪ್ರಹ್ಲಾದ್ ಜೋಶಿ ಅವರು ಕೂಡ ಹೇಳಿರೋವಂಥದ್ದು. ಅಂದರೆ 1 kgಗೆ 28 ರೂಪಾಯಿ ಹಂಗೆ ನಾವು ಅಕ್ಕಿಯನ್ನು ಕೊಡ್ತಾ ಇದ್ದೀವಿ ರಾಜ್ಯ ಸರ್ಕಾರಕ್ಕೆ ಅಂತ ಹೇಳಿರೋವಂಥದ್ದು. ಹಾಗಾಗಿ 10 kg ಅಕ್ಕಿ ಇನ್ನು ಪ್ರತಿ ತಿಂಗಳು ಕೂಡ ಸಿಗುತ್ತೆ. ಯಾವುದೇ ರೀತಿ ಹಣ ಅನ್ನುವಂಥದ್ದು ಸಿಗೋದಿಲ್ಲ. ಮಾಹಿತಿ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.